ಸೊ ಗೈಸ್ ಫೈನಲಿ ಇವಾಗ ಶ್ರೀ ರಂಗನಾಥ ಸ್ವಾಮಿ ದರ್ಶನ ಪಡೆಯಕ್ಕೆ ಹೋಗ್ತಾ ಇದ್ದೀವಿ. Today we are exploring one of the world's largest temple. ಟೈಮ್ ಬಂದು ಇವಾಗ 5:30 ಆಗ್ತಾ ಬರ್ತಿದೆ. ಸೊ ಇಲ್ಲಿ ನೋಡ್ಬೋದು ಇಂಡಿಯಾದಲ್ಲೇ ದಿ ಲಾರ್ಜೆಸ್ಟ್ ಗೋಪುರ, ಹೈಯೆಸ್ಟ್ ಗೋಪುರ ಅಂತ ಹೇಳ್ಬೋದು. ಇದು 236 ಫೀಟ್ ಹೈಟ್ ಇದೆ. ಆ್ಯಂಡ್ ಇದು ಇಂಡಿಯಾ ಗೇಟ್ಗೆ ಏನಾದರೂ ಕಂಪೇರ್ ಮಾಡಿದ್ರೆ ಇಂಡಿಯಾ ಗೇಟ್ಗಿಂತ 2.5 times ಜಾಸ್ತಿ ಇದೆ ಗೋಪುರ. The temple spread across 156 acres with 21 gopuras. Now we are entering through Raja Gopuram. ಸೊ ಈ ಥರ ಗೋಪುರನ ನಾವು 7 ಗೋಪುರ ದಾಟಿದ್ರೆ ನಾವು ಶ್ರೀ ರಂಗನಾಥ ಸ್ವಾಮಿ ದರ್ಶನ ಪಡಿಬಹುದು. As soon as we enter, we need to take blessing from the Muneshwara Swami, who is the guardian of the temple. It is believed that seeking his blessings ensures a smooth and blessed darshana. ಎಲ್ಲಾರು ಪರವಾಗಿ ಇಟ್ಟಿದ್ದೀನಿ. ಮುನೇಶ್ವರ ಒಳ್ಳೆ ರೀತಿ ನಮ್ಮನ್ನು ಕರ್ಕೊಂಡೋಗಿ ಮನೆಗೆ ಹೋಗ್ಬಿಡ. ಮುನೇಶ್ವರ ಅದು ಸಿಗರೇಟ್ ಅಲ್ಲ, ಅದು ಸುಟ್ಟ ಮುನೇಶ್ವರ ಸ್ವಾಮಿಗೆ ಸುಟ್ಟ ಅದೇನಿಲ್ಲ, ಅದೇ ಹೊಗೆ ಸೊಪ್ಪು ಅಂತ. ಹೊಗೆ ಸೊಪ್ಪ ಅದು ತಿನ್ನಕ್ಕೆ ಮತ್ತೆ ಬರುತ್ತೆ. ಅವ್ರಿಗೆ ಯಾವ್ದಕ್ಕೆ ಇಡ್ತಾರೆ ಅಂದ್ರೆ, ಇವ್ರು ಬಂದು ಬೇರೆ ದೇವತೆಗಳು ಇರ್ತಾರಲ್ಲ, ಅವ್ರಿಗೆಲ್ಲ ಬಾಡಿ ಗಾರ್ಡ್ಸ್, ಕಮಾಂಡೋಸ್. ಓಕೆ, ಆ ಕಮಾಂಡೋಸ್ ಆಗಿರೋದ್ರಿಂದ ಅವ್ರಿಗೆ ಕೆಟ್ಟ ದುಷ್ಟ ಶಕ್ತಿಗಳೆಲ್ಲ ಇರ್ತದಲ್ಲ, ಅದನ್ನೆಲ್ಲ ಅವರು ಮೆಟ್ಟಿ ನಿಲ್ಬೇಕು. ಮಿಲಿಟರಿ ಅವ್ರಿಗೆ ಕೊಡ್ತಾರಲ್ಲ, ಏನಕ್ಕೆ ಕೊಡ್ತಾರೆ? ಆ ಮಿಲಿಟರಿ ಅದೇ ತರನೇ ಇವ್ರಿಗೆ ಅದೆಲ್ಲ ಕೊಟ್ಟು ಅವ್ರಿಗೆ ಬಲ ಕೊಡ್ಬೇಕು. ಅವಾಗ ಆ ದುಷ್ಟ ಶಕ್ತಿಗಳು ಅವ್ರು ಅದನ್ನ ನಿಗ್ರಹಿಸ್ತಾರೆ. ಅದಕ್ಕೆ ಅವ್ರಿಗೆ ಇದೆಲ್ಲ. ಬಟ್ ಆ ಕಾಲದಲ್ಲಿ ಈ ತರ ಸುಟ್ಟಾಗಿರ್ತಿರ್ಲಿಲ್ವಂತೆ. ಕಾಡಲ್ಲಿ ಕೆಲವು ಎಲೆಗಳು, ಆ ಎಲೆಗಳನ್ನ ಕ್ಲೀನ್ ಆಗಿ ಸುತ್ತಬಿಟ್ಟು ಒಂದು ಪಟ್ನ ತರ ಅದರಲ್ಲಿ ಹಚ್ಚಿದ್ದಾರೆ. ಬಟ್ ಇವಾಗ ಅದಕ್ಕೆಲ್ಲ ದಾರಿ ಇಲ್ಲ. ಹೌದು, ಈ ರೀತಿ ಏನ್ ಸಿಗುತ್ತೋ ಹಂಗ್ ಮಾಡೋದು. ಆಮೇಲೆ ಒಂದು ದೊಡ್ಡ ಮಡಿಕೆ, ನೀರಿನ ಮಡಿಕೆನಲ್ಲಿ ಮೇಲೆ ಒಂದು ನೀರು ಇದಕ್ಕೆ ಪಾಯ್ ಕಟ್ಬಿಟ್ಟು ಮೇಲೆ ಚರಿ ಇದು ಬರುತ್ತಲ್ವಾ, ಅಲ್ಲಿಂದ ಬರ್ತಕ್ಕಂಥ ನೀರನ್ನ ಫಿಲ್ಟರ್ ಮಾಡಿ ಅದರಲ್ಲಿ ಕೆಲವು ಎಲೆಗಳನ್ನ ನೆನೆಸಿ ಅದನ್ನ ಬಸದ್ಬಿಟ್ಟು ಅವ್ರಿಗೆ ಎಂಡ ಹತ್ರ ಇರ್ತದೆ. ಬಟ್ ಈಗಿಂದೆಲ್ಲ ಗಲೀಜು, ಬೇರೆ ದಾರಿ ಇಲ್ಲ, ಪೂಜೆ ಮಾಡ್ತಾರೆ. ನಿಮಗೆ ಅವಶ್ಯಕತೆ ಇಲ್ಲ, ಅದು ಪಾಯ್ಸನ್. ನಿಮ್ ಕಾಲದಲ್ಲಿ ಇರ್ತಕ್ಕಂಥ ಪಾಯ್ಸನ್ ಇದು, ಇದನ್ನ ನೀವು ಕುಡಿಬೇಡಿ. ಇದು 2ನೇ ಗೋಪುರ ದಾಟುತ್ತಿದ್ದೇವೆ ಇವಾಗ 3ನೇ ಗೋಪುರ. ಸೊ ಈ ತರನೇ 7 ಗೋಪುರ ದಾಟ್ಕೊಂಡು ಹೋಗ್ಬೇಕಲ್ವಾ ರಂಗನಾಥ ಸ್ವಾಮಿ ದರ್ಶನ? ನೋಡಿ, ಇದು ಹೌದು, ಇದು ನೋಡಿ, ಇದೆಯಲ್ಲ, ಈ ತರ 4 sides ಇದೆ. ಓಕೆ, 4 sides ಇದೆ. Walking through the busy temple streets with big gopuras, we finally arrive at the checkpoint of the temple. ಇದು 5ನೇ ಗೋಪುರ ಒಳಗಡೆ. ಸೊ 4ನೇ ಗೋಪುರಗೇ ಫುಲ್ಲು ಎಲ್ಲ ಸ್ಲಿಪ್ಪರು, ಫೋನ್ಸು ಅದೆಲ್ಲ ಏನೂ ಅಲೋ ಮಾಡಲ್ಲ. ಸೊ ಟೋಟಲ್ ಆಗಿ 21 ಗೋಪುರಾಸ್ ಇದೆ. ಕೈ ತೊಳ್ಕೊಂಡು. As we step through the temple, the atmosphere changes instantly. The sounds of the street slowly fades away, replaced by the peaceful echoes of devotional prayers, the calm vibe of the temple. ಸೊ ಗೈಸ್, ಮುಂದೆ ಯಾರಿಲ್ಲ, ಫಸ್ಟ್ ದರ್ಶನ ಲೈನಲ್ಲಿ ನಾನು ನಿಂತಿದ್ದೀನಿ ಇವಾಗ. ಸೊ ಬೇಗ ದರ್ಶನ ಆಗೋಗುತ್ತಾ? Every step inside the temple feels like a journey through time, but for me, this time it felt like a responsibility. ಇನ್ನು ಜನರು ಬರ್ತಾನೆ ಇದ್ದಾರೆ. ನಾನು ಬೇರೆ ಫಸ್ಟ್ ಲೈನಲ್ಲಿ ನಿಂತಿದ್ದೇನೆ. ಫಸ್ಟ್ ನಿಂತಿದ್ದೇನೆ. ಆ್ಯಂಡ್ ನಾನು ಬಂದಿರೋ ದಾರಿ ಕರೆಕ್ಟೋ ಇಲ್ವೋ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ತುಂಬ ಜನ ನನ್ನ ಫಾಲೋ ಮಾಡ್ಕೊಂಡು ಬಂದರು. ಇವತ್ತು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ. ಈ ದೊಡ್ಡ ದೇವಸ್ಥಾನಕ್ಕೆಲ್ಲ ಬಂದು ಲೈನಲ್ಲಿ ಫಸ್ಟ್ ನಿಂತ್ಕೊಂಡ್ರೆ ಹೆಂಗೆ ಫೀಲ್ ಆಗುತ್ತೆ ಅಂತ ನಂಗೆ ಅನಿಸ್ತಾ ಇದೆ ಇವಾಗ. ಏನಕ್ಕಂದರೆ ಇಷ್ಟು 1000 ಜನನ ಲೀಡ್ ಮಾಡ್ಕೊಂಡಿದ್ದೆ. ನಾನು ಒಂದು ಕಡೆ ಮಿಸ್ ಆದರೆ ಎಲ್ಲರೂ ಬೈತಾರೆ. ಸೊ ಇಷ್ಟು ಜನ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ. ಅದು ನೋಡಿ, ಕಲ್ಲುಗಳೆಲ್ಲ ಒಂದೇ ಇದು. ಆ ಲಿಪಿಗಳು ನೋಡಿ. ಸೊ ಗೈಸ್, ನೀವಿಲ್ಲಿ ಲಿಪಿಗಳನ್ನೆಲ್ಲ ನೋಡ್ತಾ ಇರಬೇಕು.
ಇದೇನಂತ ಹೇಳಿದ್ರೆ ಹೊಯ್ಸಳ ಡೈನಸ್ಟಿ, ವಿಜಯನಗರ ಡೈನಸ್ಟಿ, ಈ ಸಾಮ್ರಾಜ್ಯಗಳೆಲ್ಲ ಅವರು ಸಾಧಿಸಿರೋ ಒಂಥರ ಲೇಖನಗಳನ್ನ ಕೆತ್ತಿರೋದು ಅಂತ ಹೇಳ್ತಾರೆ. ಇದೆಲ್ಲ ಮಾಡಿಸಿರೋದು ಶ್ರೀ ರಾಮಾನುಜ ಅವರು. ಸೊ ಒಂದೊಂದು ಕಲ್ಲು ಒಂದೊಂದು ಕಥೆ ಹೇಳುತ್ತೆ ನಾವು. ಹೌದು. ಇಲ್ಲಿ ಎಷ್ಟು ದೇವಾಂದೇವತೆಗಳು ನಡೆದಿರ್ಬೋದು, ಎಷ್ಟು ಋಷಿಮಣಿಗಳು ನಡೆದಿರ್ಬೋದು, ಎಂತೆಂಥ ಗಣ್ಯ ವ್ಯಕ್ತಿಗಳು ನಡೆದಿರ್ಬೋದು, ರಾಜ ಎಲ್ಲ ಮಹಾರಾಜರು, ರಾಜ ಮಹಾರಾಜರು ಅವರು ನಡೆದಿರೋ ಆದಿಲ್ ನಾವು ನಡೀತಾ ಇದ್ದೀವಿ. ಆದರೆ ಆದಿನ ನಾವು ಕಾಲಿಡ್ಬೇಕಾದ್ರೆ ಅವು ಎಷ್ಟು ಹಿಂದೂ ಧರ್ಮ ಕಳೆದಿರ್ಬೇಕು 50%. ಇನ್ನು 50% ಇದನ್ನ ನಡೀತದೆ. ಇಲ್ಲಿ ಒಳಗಡೆ ಇರೋದಾ? ಇಲ್ಲ, ಇದು 1000 ಪಿಲ್ಲರ್ Okay. ಟೋಟಲಿ. ಈ ಸಂಗೀತ ಕಚೇರಿಗಳೆಲ್ಲ ಆಗುತ್ತಲ್ಲ, ದೊಡ್ಡ ದೊಡ್ಡ ಇದಾಗಲ್ಲ, ಅದೆಲ್ಲ ಇಲ್ಲೇ ಆಗೋದು. ಓಕೆ. ಆಮೇಲೆ ನೋಡಿ, ಇದು 1000 ಪಿಲ್ಲರ್ಸ್ ಇದೆ ರೌಂಡ್ ಆಗಿದ್ದು. ಇದೆಲ್ಲ ಸಂಗೀತ ಕಚೇರಿಗಳು ಮಾಡ್ತಾರಲ್ಲ, ಹಾಂ, ನೋಡಿ ಇದೇ ಒಳ್ಳೆಯ ಗೊಬ್ಬರ. ಬೆಳಗ್ಗೆ ಸ್ಟೋರಿ ಹೇಳಿದ್ನಲ್ಲ ಬೆಳಗ್ಗೆ, ಹೌದು. ನೋಡಿ ಇಲ್ಲಿ ಬೆಳ್ಳೆಯಮ್ಮಾಳ್ ಗೋಪುರಂ ಅಂತ ಒಂದಿದೆ. ಬೆಳ್ಳೆಯಮ್ಮಾಳ್ ಗೋಪುರಂ. ಬೆಳ್ಳೆ ಅಂದ್ರೆ ವೈಟ್. ಓಕೆ. ಆ ಗೋಪುರಕ್ಕೆ ಬೆಳ್ಳೆಯಮ್ಮಾಳ್ ಗೋಪುರಂ ಅಂತಾನೆ ಹೆಸರು. ಇದು ಆ ಕಾಲದಲ್ಲಿ ಡಕಾಯ್ಸ್ ಎಲ್ಲ ಬಂದು ಕುದುರೆ ಮೇಲೆ ಬಂದು ಒಳಗಡೆ ಎಲ್ಲ ದರೋಡೆ ಮಾಡ್ಕೊಂಡು ಹೋಗುವಂಥದ್ದು. ಓಕೆ. ಆ ರೀತಿಯಾದ ಒಂದು ಸಂದರ್ಭದಲ್ಲಿ ಡಕಾಯ್ಸ್ ಹೊರಗಡೆ ಬರುವಾಗ ಎಲ್ಲ ಅವರವರು ಓಡೋಗಿ ಬಾಗ್ಲು ಹಾಕೊಂಡು ಭಯ ಬಿದ್ಕೊಂಡಿದ್ರು. ಇಲ್ಲಿ ಅವಳು ಡ್ಯಾನ್ಸರ್, ಅವಳು ಭರತನಾಟ್ಯ ಡ್ಯಾನ್ಸ್ ಆಡೋಳು. ಅವಳಿಗೆ ಏನ್ ಹೇಳ್ತಾರೆ, ಈ ದಾಸಿಗಳು ಅಂತಾರಲ್ಲ, ಅದ್ರಲ್ಲಿ ಬೆಳ್ಳೆಯಮ್ಮಾಳ್ ಅಂತ ಒಬ್ಬಳು. ಅವಳೇನ್ ಮಾಡ್ತಾಳೆ, ಧೈರ್ಯ ಹೊರಗಡೆ ಬಂದು ಡಕಾಯ್ಸ್ ಇವನಿದ ಟೀಮ್ ಲೀಡರ್ ಇದಲ್ಲ, ಅವ್ನಿಗೆ ಹೇಳ್ತಾಳೆ, ಇಲ್ಲಿ ಎಲ್ಲೆಲ್ಲಿ ಇದಿದೆ, ಗೋಲ್ಡ್ ಇದೆ, ದೇವ್ರದ್ದು ಇದೆಲ್ಲ ಎಲ್ಲೆಲ್ಲಿದೆ ಅದನ್ನೆಲ್ಲ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅವನ್ನ ಕರ್ಕೊಂಡೋಗಿ ಏನ್ ಮಾಡ್ತಾಳೆ, ಗೋಪುರದ ಮೇಲೆ ಹಚ್ಚಿ ಅಲ್ಲಿಂದ ತಳ್ಬಿಡ್ತಾಳೆ. ಸೂಪರ್. ತಳ್ಬಿಡ್ತಾಳೆ. ಈ ದೇವಸ್ಥಾನದ ಪ್ರಾಪರ್ಟಿನ ಅವಳು ಬಚಾವ್ ಮಾಡ್ತಾಳೆ. ಅವಳು ಸುತ್ತೋಗ್ಬಿಡ್ತಾಳೆ. ಅವಳ ಜ್ಞಾಪಕಾರ್ಥವಾಗಿ ಆ ಗೋಪುರಕ್ಕೆ ಯಾವ ಕಲರ್ ಪೇಂಟ್ ಇಲ್ಲ, ವೈಟ್ ಪೇಂಟ್ ಮಾತ್ರ ಹೊಡೆದಿರುತ್ತೆ. ಆ ಥರದ್ದು ಒಂದಿದೆ ಒಳಗಡೆ. ಅಲ್ಲಿ ಯೂಟ್ಯೂಬ್ ಅವ್ನು ಹೋಗ್ಬಿಟ್ಟು ಇದನ್ನ ಉಳಿಸ್ಕೊಂಡ್ಲು, ಆ ದೇವ್ರದ್ದು ಇದೆಲ್ಲ. ಆಮೇಲೆ ಅವಳು ಬಿದ್ದೋಗ್ಬಿಟ್ಟು, ಅದಕ್ಕೆ ಅವಳ ಹೆಸರು ಜ್ಞಾಪಕ ಇದಕ್ಕೆ ಬೆಳ್ಳೆಯಮ್ಮಾಳ್ ಗೋಪುರಂ ಅಂತ. ಬೆಳ್ಳೆ ಅಂದ್ರೆ ಬಿಳಿ, ಅದಕ್ಕೆ ಬೆಳ್ಳೆಯಮ್ಮಾಳ್ ಗೋಪುರಂ. ರಾಮಾನುಜಾಚಾರ್ಯರ ಬಾಡಿ. ಎಸ್, ಶ್ರೀ ರಾಮಾನುಜಾಚಾರ್ಯ ಅವರ ದೇಹವನ್ನು ಪ್ರಿಸರ್ವ್ ಮಾಡಿಕ್ಕಿದ್ದಾರೆ ಮೋರ್ ದೆನ್ 900 years ಇಂದ. ಸೊ ಆ ದೇಹವನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಗೈಸ್, ಇದು ಸ್ಕಲ್ಪ್ಚರ್ ನೋಡಿ ಗೈಸ್, ಫುಲ್ ಅಕ್ಯುರೇಸಿ, ಒಂದೊಂದು ಥರ. ಸೊ ಗೈಸ್, ಕರ್ಬುಟ್ ಪ್ರಸಾದ ಕೊಟ್ಟರು, ದಿ ಬೆಸ್ಟ್ ಸಿಹಿ ಪೊಂಗಲ್ ತಿಂತಾ ಇರೋದು ಅಲ್ಲ. ಕ್ರೇಜಿ ಟೇಸ್ಟ್ ಗೈಸ್, ಸ್ವೀಟ್ನೆಸ್ ಪ್ರಾಪರ್ ಆಗಿದೆ. ಫಸ್ಟ್ ಟೈಮ್ ಒಂದು ಪೊಂಗಲ್ಲು, ಎಷ್ಟೋ ಪೊಂಗಲ್ ತಿಂದಿದ್ದೀನಿ, ಬಟ್ ಈ ಪೊಂಗಲ್ ನೆಕ್ಸ್ಟ್ ಲೆವೆಲ್. This was our journey through every corridors of the Sri Ranganatha Swami temple. One thing is certain, Sri Rangam is a living temple with history, devotion and tradition. Due to camera restrictions inside the temple, I couldn't capture every beautiful details, but I hope I was able to share at least a glimpse of what I saw. ಸೊ ಗೈಸ್, ಇವತ್ತು ದಿನ ಪೂರ್ತಿ ಟೆಂಪಲ್ ರನ್ ಆಗೋಯ್ತು. ಸೊ ಬೆಳಗ್ಗೆ ಹೋಗಿ 12 ಗಂಟೆ ಅಷ್ಟರಲ್ಲಿ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಎಷ್ಟೊಂದು ಟೆಂಪಲ್ ನೋಡಿದ್ವಿ. ಆಮೇಲೆ ಇವಾಗ ಸಂಜೆ 6 ಗಂಟೆ ಹಂಗೆ ಬಂದು ಇನ್ನೊಂದು ರಂಗನಾಥ ಸ್ವಾಮಿ ಮೇಯ್ನ್ ಟೆಂಪಲ್ ಅದನ್ನು ಮುಗಿಸ್ಕೊಂಡ್ವಿ. ಸೊ ಇವತ್ತು ತುಂಬಾ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿಕೊಂಡೆ. ನಮ್ಮ ಜೊತೆ ಅವರೊಬ್ಬರು ಬಂದಿದ್ದಾರಲ್ಲ, ಅವರೇ ನಮ್ಮ ಪೂಜಾರಿಯವರು, ಅವರೇ ನಮ್ಮನ್ನೆಲ್ಲ ಕರ್ಕೊಂಡು ಬಂದು ಇಲ್ಲಿ ಪೂಜೆ ಮಾಡಿಸ್ತಿರೋದು. ಆ್ಯಂಡ್ ಅವರಿಂದ ತುಂಬಾ ಇನ್ಫಾರ್ಮೇಷನ್ ಕಲಿತೆ ಇವತ್ತು, ತುಂಬ ಇನ್ಫಾರ್ಮೇಷನ್ ಸಿಕ್ತು ಇವತ್ತು. ಆ್ಯಂಡ್ ಅವ್ರು ಒಳ್ಳೆ ಸಿಂಗರ್ ಕೂಡ. ಅವ್ರ ಸಾಂಗ್ ಆಡ್ತಿದ್ರೆ, ದೇವ್ ಶ್ಲೋಕ ಆಡ್ತಿದ್ರೆ ಒಂಥರ ಗೂಸ್ ಬಂಪ್ಸ್ ಬರೋದು. ಸೊ ತುಂಬ ಚೆನ್ನಾಗಿತ್ತು, ನೋಡಿದ್ರಿ ಬ್ಲಾಗ್ ಅಂತ ಅನಿಸುತ್ತೆ. ಸೊ ನಿಮ್ಗೆ ಲೈಕ್ ಆಗಿದ್ದರೆ, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಬ್ಲಾಗ್ ಆ್ಯಂಡ್ ಸ್ಟೇ ಟ್ಯೂನ್ಡ್. ನಾಳೆ ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀವಿ. ನಮ್ಮ ಮತ್ತೆ ಫುಲ್ ಜೋಶಲ್ಲಿದ್ದಾರೆ ಇವಾಗ, ಯಾಕಂದರೆ ಅವರು ತುಂಬ ಮನಸ್ಸಲ್ಲಿ ಕೇಳ್ಕೊತಿದ್ರು. ಅದು ಒಂದು ಸಡನ್ನಾಗಿ ಇವಾಗ ಫೋನ್ ಬಂದು ನೆರವೇರಿತು, ಅಂದರೆ ಇಟ್ ಕೇಮ್ ಅಲೈವ್.
ಸೊ ಅದಕ್ಕೋಸ್ಕರ ನಮ್ಮ ಮತ್ತೆ ಜೋಶ್ ತಡೆಯೋಕ್ಕಾಗ್ತಿಲ್ಲ, ಓಡೋಗ್ತವ್ರು ಹಂಗೆ. ಸೂಪರ್, ಗುಡ್ ವೈಬ್ಸ್.